ನೀರು ಹರಿಸುವಂತಹ ಚಾನೆಲ್ಗಳಿಗೆ ಈಗ ಕಾರುಗಳು ಬಿದ್ದು ಅಪಘಾತವಾಗುವಂತಹ ಅನೇಕ ಪ್ರಕರಣಗಳ ಬಗ್ಗೆ ಮಾಹಿತಿಗಳನ್ನು ನೋಡಿದೀವಿ ನಾವು. ಈಗ ಅದರ ಮುಂದುವರೆದ ಭಾಗವನ್ನು ತೋರಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಭದ್ರಾ ನಾಲೆಗೆ ಕಾರು ಪಲ್ಟಿಯಾಗಿ ಬಿದ್ದಿದೆ. ಈ ಅಪಘಾತದಲ್ಲಿ ಕಾರಲ್ಲಿದ್ದಂತಹ ಇಬ್ಬರ ಸಾವಾಗಿದೆ. 4 ಜನ ಪಾರಾಗಿದ್ದಾರೆ. ಚನ್ನಗಿರಿ ತಾಲೂಕಿನ ಸುಳೆಕೆರೆ ಬಳಿಯ ಭದ್ರಾ ಕಾಲುವೆನಲ್ಲಿ ಆಗಿರುವಂತಹ ಘಟನೆ. ಸಿದ್ದೇಶ್ ಅಂತ 38 ವರ್ಷ ವಯಸ್ಸಿನ ವ್ಯಕ್ತಿ, ಮಲ್ಲಿಕಾರ್ಜುನ್ 27 ವರ್ಷದ ವ್ಯಕ್ತಿ ಮೃತ ದುರ್ದೈವಿಗಳು. ಕೊರಗಜ್ಜನ ದರ್ಶನ ಪಡೆದು ವಾಪಸ್ ಬರಬೇಕಾದ್ರೆ ಘಟನೆ ಆಗಿದೆ. ನಿದ್ದೆ ಮಂಪರ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ. ಮೃತದೇಹಗಳಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಜಲಸಮಾಧಿ ಬಹುತೇಕ ಆಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗಿ ಫೋಟೋ ಗೀಟೆಲ್ಲ ತೆಗೆಸ್ಕೊಂಡಿದ್ರು. ಕೊರಗಜ್ಜನ ಮೂಲ ಸ್ಥಾನದ ಫೋಟೋ ನೀವು ನೋಡ್ತಾ ಇದ್ದೀರಾ. ಸೊ ಇಷ್ಟು ಜನ ಜೀವಂತವಾಗಿದ್ದರು. ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಒಂದು ಟ್ರಿಪ್ಪು ಯಾರ್ದೆಲ್ಲ ಹಣೆ ಬರಹನ ಬದಲಾಯಿಸ್ಬಿಡುತ್ತೆ, ಜೀವನ ಬದಲಾಯಿಸ್ಬಿಡುತ್ತೆ ಅನ್ನೋದಕ್ಕೆ ಈ ಫೋಟೋ ಸಾಕ್ಷಿ. ತೊಗೊಂಡು ಗಂಟೆಗಳಾಗಿತ್ತಷ್ಟೇ. ಇಲ್ಲಿಗೆ ಬರ್ತಾರೆ, ನಿಯಂತ್ರಣ ತಪ್ಪುತ್ತೆ. ಕಾರಣ ಚಾಲಕ ನಿದ್ರಾ ಮಂಪರ್ನಲ್ಲಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ತುಂಬ ಸಲ ನಾವು ಹೇಳ್ತಾ ಇರ್ತೀವಿ, ನಿದ್ರೆ ಮಂಪರ್ ಬಂದಾಗ ಕಾರ್ ಸೈಡ್ಗೆ ಹಾಕ್ಬಿಡಿ, ಸುಮ್ಮನೆ ಓಡಿಸ್ಬಿಟ್ಟು ಇನ್ನೊಬ್ಬರ ಜೀವನನೂ ತೆಗಿಬೇಡಿ ಅಂತ.